ಮೊರಾರ್ಜಿ ದೇಸಾಯಿ 2022ರ 6ನೇ ತರಗತಿಯ ಪ್ರವೇಶ ಪರೀಕ್ಷೆಯ ಇಂಗ್ಲೀಷ್ ವಿಭಾಗದ ಪ್ರಶ್ನೆಗಳು. 21ನೇ ಪ್ರಶ್ನೆ, ರೈಟ್ ದ ಅಪೋಸಿಟ್ ಜೆಂಡರ್ ಆಫ್ ಲಯನ್. ಲಯನ್ ಅಂದರೆ ಸಿಂಹ. ಸಿಂಹದ ಅಪೋಸಿಟ್ ಜೆಂಡರ್ ಅಂದರೆ ಗಂಡು ಸಿಂಹದ ಇದೇ ಹೆಣ್ಣು ಸಿಂಹ ಏನಂತ ಕರೀತಾರೆ ಅಂತ ಕೇಳ್ದಂಗೆ. ಇಲ್ಲಿ ಎ ಆಗ್ತದೆ. ಆಪ್ಷನ್ ಎ ಲೈನೆಸ್. ಆಪ್ಷನ್ ಎ ಲೈನೆಸ್. 22ನೇ ಪ್ರಶ್ನೆ, ರಮಣ ಮಹರ್ಷಿ ಕಾಲ್ಡ್ ಹೀಸ್ ಕೌ. ರಮಣ ಮಹರ್ಷಿಯು ಅವನ ಆಕಳಿಗೆ ಏನಂತ ಹೆಸರು ಕರಿತಿದ್ದ ಕೊಟ್ಟ. ಇಲ್ಲೇನಪ್ಪ ಅಂದ್ರೆ ರಮಣ ಮಹರ್ಷಿ ಅವನ ಆಕಳಿಗೆ ಲಕ್ಷ್ಮಿ ಅಂತ ಕರಿತಿದ್ದ. 23ನೇ ಪ್ರಶ್ನೆಗೆ, ಐ ಆಮ್ ಎಂಗ್ರಿ ಡ್ಯಾಶ್ ಯು. ಐ ಆಮ್ ಎಂಗ್ರಿ ಡ್ಯಾಶ್ ಯು. ಇಲ್ಲೇನಪ್ಪ ಅಂದ್ರೆ ಪ್ರಿಪೋಸಿಷನ್ಸ್ ಮೇಲೆ ಪ್ರಶ್ನೆ ಆಯ್ತದೆ. ಇಲ್ಲೇನಾಗುತ್ತೆ ಅಂದ್ರೆ ಐ ಆಮ್ ಎಂಗ್ರಿ ವಿತ್ ಯು ಆಗ್ತದೆ. ಅಂದ್ರೆ ಸರಿಯಾದ ಉತ್ತರ ಸಿ. 24ನೇದು ಪ್ರಶ್ನೆ, ರಾಜು ಈಸ್ ಆ್ಯನ್ MLA ಬಿ ಅದು. ಆಮೇಲೆ 25ನೇ ಪ್ರಶ್ನೆ, ಪ್ರೇಮ್ಸ್ ಲೆಟರ್ ಟು ದಿ ಪ್ರೆಸಿಡೆಂಟ್ ಆಫ್ ಗ್ರಾಮ ಸಭಾ ರಿಕ್ವೆಸ್ಟೆಡ್ ದೆಮ್ ಡ್ಯಾಶ್. ಅವ ಏನು ಮಾಡ್ತಾನಪ್ಪ ಅಂದರೆ ಗ್ರಾಮ ಸಭೆಯ ಅಧ್ಯಕ್ಷರಿಗೆ ಒಂದು ಪತ್ರವನ್ನು ಬರಿತಾನೆ. ಏನಕ್ಕೆ ಬರಿತಾನೆ? ಅಲ್ಲಿರುವಂತಹ ಗಿಡಗಳನ್ನು ಕಡಿಬೇಡ್ರಿ ಅಂತೇಳಿ ಅವರಿಗೆ ಮನವಿಯನ್ನು ಮಾಡ್ಕೊಳ್ಳಿಕ್ಕೆ ಬರಿತಾನೆ. ಹಾಗಾಗಿ ಟು ಕಟ್ ಡೌನ್ ದಿ ಟ್ರೀಸ್ ಇದು ಸರಿಯಾದ ಉತ್ತರ ಆಗ್ತದೆ. ನೆಕ್ಸ್ಟ್, ಫಿಲ್ ಇನ್ ದಿ ಬ್ಲ್ಯಾಂಕ್ ಚೂಸಿಂಗ್ ದ ಕರೆಕ್ಟ್ ಕ್ವಶನ್ ವರ್ಡ್. ಬಿಟ್ಟ ಸ್ಥಳವನ್ನು ಕೊಟ್ಟಾರ. ಏನಪ್ಪ ಅಂದ್ರೆ ಡ್ಯಾಶ್ ಸ್ವೀಟ್ ಟು ಡೂ ಯು ಲೈಕ್. ಅಂದ್ರೆ ನಿನಗೆ ಯಾವುದೋ ಸಿಹಿ ತಿಂಡಿ ಇಷ್ಟ ಅಂತೇಳಿ ಕೇಳ. ಇಲ್ಲೇನಪ್ಪ ಅಂದ್ರೆ ಫಿಚ್ ಅನ್ನೋದು ಸರಿಯಾದ ಉತ್ತರ ಆಗ್ತೈತಿ. ಅಂದರೆ ಇಲ್ಲೇನಾಗ್ತೈತಿ, ಫಿಚ್ ಸ್ವೀಟ್ ಡೂ ಯು ಲೈಕ್. ಫಿಚ್ ಸ್ವೀಟ್ ಡೂ ಯು ಲೈಕ್ ಅಂತ ಆಗ್ತೈತಿ. ಹಾಗಾಗಿ ಇಲ್ಲಿ WHO ವರ್ಡ್ ಯಾವುದು ಬರ್ತಂದ್ರೆ ಫಿಚ್ ಬರ್ತೈತಿ. ನೆಕ್ಸ್ಟ್ 27ನೇ ಪ್ರಶ್ನೆ, ರೈಟ್ ದ ಅಪೋಸಿಟ್ ಆಫ್ ದ ವರ್ಡ್ ಹೆವಿ. ಅಪೋಸಿಟ್ ವರ್ಡ್ ಬಗ್ಗೆ ಪ್ರಶ್ನೆ ಇದೆ. ಹೆವಿ ಅಂದರೆ ಏನಪ್ಪ ಅಂದ್ರೆ ಭಾರ. ಭಾರದ್ದು ವಿರುದ್ಧಾರ್ಥಕ ಶಬ್ದ ಹಗುರ ಆಗ್ಬೇಕಾದೈತಿ. ಹಗುರ ಅನ್ಲಿಕ್ಕೆ ಇಲ್ಲಿ ಲೈಟ್ ಆಗ್ತೈತಿ. ನೆಕ್ಸ್ಟ್ ಇಲ್ಲಿ ಬೇರೆ ಆಪ್ಷನ್ ಏನದಪ್ಪ ಅಂದ್ರೆ ವಾರ್ಮ್ ಅಂದ್ರೆ ಬಿಸಿಯಾಗಿರುವುದು. ಬ್ರೈಟ್ ಅಂದ್ರೆ ಹೆಚ್ಚಿನ ಹೊಳೆಯುವುದು ಅತ್ತ. ನೆಕ್ಸ್ಟ್, ರೈಟ್ ದ ಪಾಸ್ಟ್ ಟೆನ್ಸ್ ಆಫ್ ಟೀಚ್ ಅಂದರೆ ಕಲಿಸು. ಈ ವರ್ಡ್ಲಿಂದ ಏನಪ್ಪ ಅಂದ್ರೆ ಭೂತಕಾಲದ ರೂಪವನ್ನು ಕೇಳ್ಯಾರ. ಏನಪ್ಪ ಅಂದ್ರೆ ಇಲ್ಲಿ ಟಾಟ್ ಆಗ್ತೈತಿ. ಟೀಚರ್ ಟಾಟ್. ನೆಕ್ಸ್ಟ್ ಪ್ರಶ್ನೆ, ಲತಾ ಮಂಗೇಶ್ಕರ್ ವಾಸ್ ಎ ಗ್ರೇಟ್ ಸಿಂಗರ್. ಐಡೆಂಟಿಫೈ ದ ಅಡ್ಜೆಕ್ಟಿವ್. ಈ ವಾಕ್ಯದಲ್ಲಿರುವಂತಹ ವಿಶೇಷಣವನ್ನು ಗುರುತಿಸ್ರದ್ದು ಕೇಳ್ಯಾರು. ಇಲ್ಲೇನಾಗ್ತೈತಪ್ಪ ಅಂದ್ರೆ ಲತಾ ಮಂಗೇಶ್ಕರ್ ವಾಸ್ ಎ ಗ್ರೇಟ್ ಅನ್ನೋದು ಏನಪ್ಪ ಅಂದ್ರೆ ಇಲ್ಲಿ ಗ್ರೇಟ್ ಅನ್ನೋದು ವಿಶೇಷಣ ಆಗ್ತೈತಿ. ಯಾವುದು? ಗ್ರೇಟ್. ಹಾಗಾಗಿ ಇಲ್ಲೇನಾಗ್ತದೆ ಉತ್ತರ ಆಪ್ಷನ್ ಎ ಉತ್ತರ ಆಗ್ತದೆ. ನೆಕ್ಸ್ಟ್ ಪ್ರಶ್ನೆ 30ನೇದು, ಚೂಸ್ ದ ಕಾಂಟ್ರಾಕ್ಟೆಡ್ ಫಾರ್ಮ್ ಆಫ್ ಡಸ್ ನಾಟ್. ಅಂದ್ರೆ ಡಸ್ ನಾಟ್ ಅನ್ನೋದನ್ನು ನಾವು ಶಾರ್ಟ್ ಫಾರ್ಮ್ನಾಗ ಹೆಂಗೆ ಬರಿತೇವೆ ಅಂತೇಳಿ ಕೇಳ್ಯಾರ. ಇಲ್ಲೇನಾಗ್ತೈತಿ ಆಪ್ಷನ್ ಬಿ ಸರಿಯಾಗಿ ಆಗ್ತೈತಿ. ನೆಕ್ಸ್ಟ್ 31ನೇದು, ಯು ವಿಲ್ ಸಕ್ಸೀಡ್ ಡ್ಯಾಶ್ ಯು ವರ್ಕ್ ಹಾರ್ಡ್. ಇಲ್ಲಿ ಯಾವುದು ಬರ್ತೈತಿ? ಡ್ಯಾಶ್ ಅಂದಲ್ಲಿ ಇಫ್ ಬರ್ತೈತಿ. ಇಫ್ ಯು ವಿಲ್ ಸಕ್ಸೀಡ್ ಇಫ್ ಯು ವರ್ಕ್ ಹಾರ್ಡ್ ಅಂದರೆ ನೀನು ಪರಿಶ್ರಮದಿಂದ ಕೆಲಸ ಮಾಡಿದಂದರೆ ಇಲ್ಲೇನಾಗ್ತೈತಿ ನಿನಗೆ ಜಯ ಸಿಗ್ತೈತೆ ಅಂತ ಹೇಳ್ತಾರೆ. ನೆಕ್ಸ್ಟ್, ಸೆಲೆಕ್ಟ್ ದ ಕರೆಕ್ಟ್ ಸೆಂಟೆನ್ಸ್. ಇಲ್ಲೇನದವ ಒಂದು ಸೆಂಟೆನ್ಸ್ನಲ್ಲಿ ಇರುವಂತಹ
ಶಬ್ದಗಳು ಏನೋ ಆಗ್ಯಾವ ಹಿಂದೆ ಮುಂದಾಗ್ಯಾವ. ಹೀಗಾಗಿ ಅವಕ್ಕನ್ನ ಸರಿಯಾಗಿ ಜೋಡಿಸಿ ಒಂದು ಅರ್ಥಪೂರ್ಣ ವಾಕ್ಯವನ್ನಾಗಿ ಮಾಡಬೇಕು. ಇಲ್ಲೋಡು, ಯು ಆರ್ ಪರ್ಮಿಟೆಡ್ ಟು ಲೀವ್ ದಿ ಆಫೀಸ್. ಯು ಆರ್ ಪರ್ಮಿಟೆಡ್ ಟು ಲೀವ್ ದಿ ಆಫೀಸ್. ಇಲ್ಲೇನು ಮಾಡೋಣ? ಆಪ್ಷನ್ ಎ ಸರಿಯಾಗಿ ಉತ್ತರ ಐತಿ. ನೆಕ್ಸ್ಟ್ 33ನೇದು ಓ. 33ನೇದು ಏನೈತಿ? ಓ ಓ ಹೌ ಪೇನ್ಫುಲ್ ಇಟ್ ಈಸ್. ಓ ಹೌ ಪೇನ್ಫುಲ್ ಇಟ್ ಈಸ್. ದ ಅಬೋವ್ ಸೆಂಟೆನ್ಸ್ ಎಕ್ಸ್ಪ್ರೆಸ್ ದ ಫೀಲಿಂಗ್ ಆಫ್. ಅದು ಕೇಳೋಣ. ಇಲ್ಲಿ ನೋಡು, ಎಕ್ಸ್ಕ್ಲೇಮೇಟರಿ ಸೆಂಟೆನ್ಸ್ದು ಏನು ಬಂದೈತಿ? ಚಿಹ್ನೆ ಬಂದೈತಿ. ಹೌ ಪೇನ್ಫುಲ್ ಇಟ್ ಈಸ್ ಅಂದರೆ ಇದು ಎಷ್ಟು ನೋವಿನಕರವಾಗಿದೆ, ನೋವಿಂದಾಗಿದೆ ಅಂತೇಳಿ ಕೇಳ್ತಾರೆ. ಇಲ್ಲಿ ಏನಪ್ಪ ಅಂದ್ರೆ ಶಾಡ್ನೆಸ್ ಅನ್ನೋದು ಏನು ಬರ್ತೈತಿ ಇಲ್ಲಿ? ಸರಿಯಾದ ಉತ್ತರ ಆಗ್ತೈತಿ. ಆಪ್ಷನ್ ಡಿ. ಆಪ್ಷನ್ ಡಿ ಶಾಡ್ನೆಸ್ ಏನೈತೆ ಅದು ಇಲ್ಲಿ ಸರಿಯಾದ ಉತ್ತರ ಆಗ್ತೈತಿ. ನೆಕ್ಸ್ಟ್ ಪ್ರಶ್ನೆ 34ನೇದು. ಆ್ಯಡ್ ಸೂಟೇಬಲ್ ಪ್ರಿಫಿಕ್ಸ್ ಟು ದಿ ವರ್ಡ್ ಲಕ್ಕಿ. ಪ್ರಿಫಿಕ್ಸ್ ಅಂದರೆ ಆ ವರ್ಡಿನ ಹಿಂದೆ ಬರುವಂಥದ್ದು. ಸಫಿಕ್ಸ್ ಅಂದರೆ ಯಾವುದು ಕೊಟ್ಟಂತಹ ವರ್ಡನ್ನು ಮುಂದೆ ಬರುವಂಥದ್ದು. ಇಲ್ಲಿ ಏನಾಗ್ತದೆ? ಲಕ್ಕಿಗೆ ಏನಂತ ಕರಿತೇವೆ ನಾವು? ಅದೃಷ್ಟ ಅಂತ ಕರಿತೇವೆ. ಇದನ್ನು ನಾವು ಮುಂದೆ ಪ್ರಿಫಿಕ್ಸ್ ಹಚ್ಚಿದ್ರೆ ಇಲ್ಲಿ ಸರಿಯಾಗಿ ಏನಾಗ್ತೈತಿ? ಅನ್ಲಕ್ಕಿ ಆಗ್ತದೆ. ಇನ್ ಲಕ್ಕಿ ಆಗೋದಿಲ್ಲ, ಇಮ್ ಲಕ್ಕಿ ಆಗಲ್ಲ, ಡಿಸ್ಲಕ್ಕಿ ಆಗಲ್ಲ. ನೆಕ್ಸ್ಟ್, ರೈಟ್ ದ ಪ್ಲೂರಲ್ ಆಫ್ ಚೈಲ್ಡ್ ಅಂದರೆ ಮಗುವಿನ ಬಹುವಚನದ ರೂಪ ಅಂದರೆ ಮಕ್ಕಳು ಆಗ್ತೈತಿ. ಇಂಗ್ಲೀಷ್ನಲ್ಲಿ ಚಿಲ್ಡ್ರನ್. ನೆಕ್ಸ್ಟ್, ರೈಟ್ ದ ಮೀನಿಂಗ್ ಆಫ್ ರಿಯಲೈಸ್ ಅಂದರೆ ಅರ್ಥ ಮಾಡಿಕೊಳ್ಳೋದು. ಇದರ ಅರ್ಥ ಏನಂತ ಕೇಳೋಣ ನಾವು. ರಿಯಲೈಸ್ಡ್ ಅರ್ಥ ಏನಾಗ್ತೈತಪ್ಪ ಅಂದರೆ ಇಲ್ಲಿ ಅಂಡರ್ಸ್ಟುಡ್ ಆಗ್ತೈತಿ. ಆಪ್ಷನ್ ಡಿ ಸರಿಯಾದ ಉತ್ತರ. ಆಪ್ಷನ್ ಡಿ ಆಗ್ತೈತಿ. ಇಲ್ಲೇನಾಗ್ತೈತಿ? ರೆಕಾರ್ಡೆಡ್ ಆಗೋದಿಲ್ಲ. ರೆಕಾರ್ಡೆಡ್ ಅಂದರೆ ರೆಕಾರ್ಡ್ ಮಾಡ್ಕೊಳ್ಳೋದು, ದಾಖಲೆ ಮಾಡ್ಕೊಳ್ಳೋದು. ರಿಮೆಂಬರ್ಡ್ ಅಂದರೆ ನೆನಪಿಸಿಕೊಳ್ಳುವುದು. ರೆಬೆಲ್ಡ್ ಅಂದರೆ ದಂಗೆ ಹೇಳುವುದು, ದಂಗೆ ಎದ್ದವ್ರದ್ದು ಅಂತ ಆಗುತ್ತೆ. ನೆಕ್ಸ್ಟ್ ಏನಪ್ಪ ಅಂದರೆ ರೀಡ್ ದ ಫಾಲೋಯಿಂಗ್ ಪ್ಯಾಸೇಜನ್ನು ಕೊಟ್ಟಾರ ಆ್ಯಂಡ್ ಆನ್ಸರ್ ದ ಕ್ವಶನ್ಸ್ ಸೆಟ್ ಆನ್ ಇಟ್. 37ರಿಂದ 40ರವರೆಗೆ ಕೊಟ್ಟಂತಹ ಪ್ಯಾಸೇಜನ್ನು ಓದಿಕೊಂಡು ಕೆಳಗಿರೋ ಕೊಟ್ಟಂತಹ ಪ್ರಶ್ನೆಗಳಿಗೆ ಉತ್ತರಿಸಬೇಕು. ನರೇಂದ್ರ ವಾಸ್ ಬಾರ್ನ್ ಆನ್ 12 ಜನವರಿ 1863. ವಿವೇಕಾನಂದರ ಬಗ್ಗೆ ಐತಿ. ವಿವೇಕಾನಂದರ ಮೊದಲ ಹೆಸರು ನರೇಂದ್ರ ಅಂತ ಇರ್ತೈತಿ. ಅವ್ರೇನು ಮಾಡ್ತಾರೆ? 12 ಜನವರಿ 1863ರಲ್ಲಿ ಜನಿಸ್ತಾರ. ಹೀಸ್ ಪೇರೆಂಟ್ಸ್ ವೇರ್ ವಿಶ್ವನಾಥ ದತ್ತ ಆ್ಯಂಡ್ ಭುವನೇಶ್ವರಿ ದೇವಿ. ಅವರ ತಂದೆಯ ಹೆಸರು ವಿಶ್ವನಾಥ ದತ್ತ ಮತ್ತು ತಾಯಿಯ ಹೆಸರು ಭುವನೇಶ್ವರಿ ದೇವಿ. ದೇ ಗೇವ್ ಹಿಮ್ ದ ನೇಮ್ ನರೇಂದ್ರನಾಥ ದತ್. ಅವ್ರೇನು ಮಾಡ್ತಾರೆ? ಅವನಿಗೆ ನರೇಂದ್ರನಾಥ ದತ್ ಅಂತೇಳಿ ಹೆಸರನ್ನು ಇಡ್ತಾರೆ. ನೆಕ್ಸ್ಟ್, ಈ ವಾಸ್ ಸೆಂಟ್ ಟು ಸ್ಕೂಲ್ ಎಟ್ ದ ಏಜ್ ಆಫ್ 6. ಅವನು 6ನೇ ವಯಸ್ಸಿಗೆ ಇದ್ದಾಗ ಅವನನ್ನು ಶಾಲೆಗೆ ಕಳಿಸ್ತಾರೆ. ಹೀ ರೀಡ್ ಸ್ಟೋರೀಸ್ ಫ್ರಮ್ ರಾಮಾಯಣ ಆ್ಯಂಡ್ ಮಹಾಭಾರತ್. ಅವ ಏನು ಮಾಡ್ತಾನೆ? ನರೇಂದ್ರ ರಾಮಾಯಣ ಮತ್ತು ಮಹಾಭಾರತದ ಕಥೆಗಳನ್ನು ಓದ್ತಾನೆ. ಹಿ ಹ್ಯಾಡ್ ಎ ಡಿಸೈರ್ ಟು ಸ್ಟಡಿ ಮೋರ್ ಆ್ಯಂಡ್ ಬಿಕೇಮ್ ಎ ಸ್ಕಾಲರ್. ಹಾಗೆ ಅವನಿಗೆ ಏನಾಗ್ತೈತಿ? ಓದುವಿಕೆಯಲ್ಲಿ ಅಪೇಕ್ಷೆ ಉಂಟಾಗ್ತೈತಿ. ಹಾಗೆ ಸಾಕಷ್ಟು ಓದಿ ಏನು ಮಾಡ್ತಾನವ? ಒಬ್ಬ ಪಂಡಿತನಾಗ್ತಾನೆ. ಈ ವಾಂಟೆಡ್ ಟು ಸಿ ಗಾಡ್. ಮುಂದೆ ಏನು ಅನ್ನಿಸ್ತೈತೆ ಅವನಿಗೆ? ದೇವರನ್ನು ನೋಡ್ಬೇಕಂತ ಅನ್ನಿಸ್ತೈತೆ. ಯಾರಿಗೆ? ವಿವೇಕಾನಂದರು ಬಾಲ್ಯದಲ್ಲಿದ್ದಾಗ ದೇವರು ಅದಾನೋ ಇಲ್ಲೋ ಅನ್ನೋಂಥ ಪ್ರಶ್ನೆ ಮೂಡ್ತೈತಿ. ದೇವರಿದ್ದರೆ ಅವನನ್ನು ನೋಡ್ಬೇಕಂತೇಳಿ ಅನ್ಕೋತಾರೆ. ನಂತರ ಹಿ ಮೆಟ್ ಹೀಸ್ ರಿಯಲ್ ಗುರು. ನಂತರ ಏನು ಮಾಡ್ತಾರೆ ಅವರು? ತಮ್ಮ ಗುರುಗಳಾದಂಥ ನಿಜವಾದ ಗುರುಗಳಾದಂಥ ರಾಮಕೃಷ್ಣ ಪರಮಹಂಸರನ್ನು ಭೇಟಿ ಮಾಡ್ತಾರೆ. ಆ್ಯಂಡ್ ಅವ್ರನ್ನ ಭೇಟಿ ಆದಗಳೇ ಅವ್ರಿಗೆ ದೇವರು ಇರುವಂತಹ ಅನುಭವ ಆಗ್ತೈತಿ. ಈ ಸ್ಟೇಡ್ ವಿತ್ ರಾಮಕೃಷ್ಣ ಪರಮಹಂಸ ಫಾರ್ ಎ ಫ್ಯೂ ಇಯರ್ಸ್. ರಾಮಕೃಷ್ಣ ಪರಮಹಂಸರ ಜೊತೆಯಲ್ಲಿ ಏನು ಮಾಡ್ತಾರೆ ಇವರು? ಕೆಲವು ವರ್ಷಗಳು ಇರ್ತಾರೆ. ನಂತರ ದೆನ್ ಹಿ ಬಿಕೇಮ್ ಎ ವಂಡರಿಂಗ್ ಮಾಂಕ್ ವಿಸಿಟಿಂಗ್ ಡಿಫ್ರೆಂಟ್ ಪ್ಲೇಸಸ್ ಇನ್ ಇಂಡಿಯಾ. ನಂತರ ಏನು ಮಾಡ್ತಾರೆ ಅವರು? ಬಹಳ ಆಶ್ಚರ್ಯಕರವಾದಂತಹ ಒಬ್ಬ ಶಿಷ್ಯನಾಗಿ ನೆಕ್ಸ್ಟ್ ಸಾಕಷ್ಟು
ಆ ಜ್ಞಾನವನ್ನು ಪಡೆದುಕೊಂಡು ಭಾರತದ ವಿವಿಧ ಸ್ಥಳಗಳನ್ನು ಏನು ಮಾಡ್ತಾರೆ, ಅವರು ಭೇಟಿ ನೀಡ್ತಾರೆ. ನೆಕ್ಸ್ಟ್ ಇದಾದಮೇಲೆ ಪ್ರಶ್ನೆಗಳು ಏನು ಬಂದವ, ನರೇಂದ್ರನಾಥ್ ಹ್ಯಾಡ್ ಎ ಡಿಸೈರ್ ಟು, ಅವನಿಗೆ ಏನು ಅಪೇಕ್ಷೆ ಇರ್ತೈತಿ, ಏನಪ್ಪ ಅಂದರೆ ದೇವರನ್ನು ನೋಡಬೇಕು ಅನ್ನುವಂಥ ಮತ್ತು ನೋಡ್ಬೇಕನ್ನುವಂಥ ಅಪೇಕ್ಷೆ ಇರ್ತೈತಿ ಮತ್ತು ಪುಸ್ತಕಗಳನ್ನು ಓದಬೇಕನ್ನುವಂಥ ಅಪೇಕ್ಷೆ ಇರ್ತೈತಿ. ನರೇಂದ್ರ ವಾಸ್ ಬಾರ್ನ್ ಇನ್, ನರೇಂದ್ರನು ಎಷ್ಟರಲ್ಲಿ ಜನಿಸಿದನು ಅಂತ ಪ್ರಶ್ನೆ ಅದು. ನರೇಂದ್ರ ಯಾವಾಗ ಜನಿಸಿದನು? ನರೇಂದ್ರ 12 ಜನವರಿ 1863 ಅಂತ ಜನಿಸ್ತಾನೆ. ಹೀಗಾಗಿ ಆಪ್ಷನ್ ಬಿ ಸರಿಯಾದ ಉತ್ತರ. ನೆಕ್ಸ್ಟ್ ಪ್ರಶ್ನೆ, ನರೇಂದ್ರ ರೀಡ್ ಸ್ಟೋರೀಸ್ ಫ್ರಮ್ ರಾಮಾಯಣ ಬಿಫೋರ್ ಹಿ ಮೆಟ್ ರಾಮಕೃಷ್ಣ ಪರಮಹಂಸ. ದ ಅಂಡರ್ಲೈನ್ ವರ್ಬ್ ಇಂಡಿಕೇಟ್ಸ್, ಇದು ಯಾವ ಕಾಲದಲ್ಲಿದೆ ಅಂತ ಕೇಳ್ತಾನೆ. ರೀಡ್ ಅನ್ನೋದು ಪ್ರೆಸೆಂಟ್ ಟೆನ್ಸ್ನಾಗ ಇರ್ತೈತಿ. ಹಾಗಾಗಿ ಆಪ್ಷನ್ ಎ ಸರಿಯಾದ ಉತ್ತರ. ಹಿ ಬಿಕಮ್ಸ್ ಎ ವಂಡರಿಂಗ್ ಮಾಂಗ್, ವಂಡರ್ ಅಂದರೆ ಆಶ್ಚರ್ಯಕರವಾಗಿರೋದು. ಹಿ ಬಿಕೇಮ್ಸ್ ಎ ವಂಡರಿಂಗ್ ಮಾಂಕ್ ಅಂತೇಳಿ ಹೇಳ್ತಾರೆ. ಇದಕ್ಕೆ ಸರಿಯಾದ ಉತ್ತರ ಇದು ಒಂದು ಅಡ್ಜೆಕ್ಟಿವ್ಸ್, ಇದು ಒಂದು ಏನಪ್ಪ ಅಂದ್ರೆ ಅಡ್ಜೆಕ್ಟಿವ್ಸ್ ಆಗಿದೆ. ಈ ರೀತಿ ಏನಪ್ಪ ಅಂದರೆ ಸುಮಾರು 20 ಪ್ರಶ್ನೆಗಳು ನಿಮ್ಮ ಮೊರಾರ್ಜಿ ದೇಸಾಯಿ ಎಂಟ್ರೆನ್ಸ್ ಎಕ್ಸಾಮ್ನಲ್ಲಿ ಬರ್ತವೆ. ಹಾಗಾಗಿ ನೀವು ಹೆಚ್ಚಿಗೆ ಏನು ಮಾಡಬೇಕಪ್ಪ ಅಂದರೆ ವರ್ಬ್ ಯಾವ ಫಾರ್ಮ್ನಾಗ ಅದಾವ, ಅಪೋಸಿಟ್ ವರ್ಡ್ಸ್ಗಳನ್ನು ನೋಡ್ಕೋಬೇಕು. ಹಾಗೆ ಏನಪ್ಪ ಅಂದ್ರೆ ಸ್ವಲ್ಪ ಗ್ರಾಮರ್ ನೋಡ್ಕೊಂಡ್ರೆ ಅನುಕೂಲ ಆಗ್ತೈತಿ. ನೆಕ್ಸ್ಟ್ ಇದು ಆದ ನಂತರ ಏನಾಗ್ತೈತಪ್ಪ ಅಂದರೆ ನೆಕ್ಸ್ಟ್ ಯಾವುದು ಬರ್ತೈತಿ, ಗಣಿತ ಬರ್ತೈತಿ. ನೆಕ್ಸ್ಟ್ ಸೆಕ್ಷನ್ ಯಾವುದಂದ್ರೆ ಗಣಿತ. ಗಣಿತದೊಳಗೆ ಎಷ್ಟು ಬರ್ತಾವೆ ಟೋಟಲ್? 20 ಬರ್ತಾವ. ಇಲ್ಲಿ 41ನೇ ಪ್ರಶ್ನೆಯಿಂದ ಸ್ಟಾರ್ಟ್ ಆಗ್ತಾವ. ಈ ಕೆಳಗಿನ ತ್ರಿಭುಜವು ಡ್ಯಾಶ್ಗೆ ಉದಾಹರಣೆಯಾಗಿದೆ ಅಂತೇಳಿ ಕೊಟ್ಟಾರ. ಇಲ್ಲಿ ಏನೈತಿ, ಒಂದು ತ್ರಿಭುಜವನ್ನು ಕೊಟ್ಟು ಅದರ ಬಾಹುಗಳನ್ನು ಏನು ಮಾಡ್ಯಾರ, ಬಾಹುಗಳ ಅಳತೆಗಳನ್ನು ಕೊಟ್ಟಾರ. ಇಲ್ಲಿ ತ್ರಿಭುಜವನ್ನು ನಾವು ನೋಡಿದೇವಂದ್ರೆ ಇಲ್ಲಿ ಏನಾಗೈತಿ, ಎ ಬಿ ಬಾಹು 2 ಸೆಂಟಿಮೀಟ್ರ್ ಐತಿ, ಎ ಸಿ ಬಾಹುನು ಕೂಡ 2 ಸೆಂಟಿಮೀಟ್ರ್ ಐತಿ. ಅಂದ್ರೆ ಎ ಬಿ ಈಸ್ ಈಕ್ವಲ್ ಟು ಎ ಸಿ, ಇವೆರಡು ಏನದಾವ, ಸಮ ಅದಾವ. ಎ ಬಿ ಮತ್ತು ಎ ಸಿ ಇವೆರಡು ಸಮ ಅದಾವ. ಆದ್ರೆ ಬಿ ಸಿ ಏನೈತಿ 1.5 ಸೆಂಟಿಮೀಟ್ರ್ ಐತಿ, ಅಂದ್ರೆ ಬೇರೆ. ಹಾಗಾಗಿ ಈ ತ್ರಿಭುಜದಲ್ಲಿ ಏನಿರ್ತಾವೆ, ಒಟ್ಟು 3 ಬಾಹುಗಳಿರ್ತಾವೆ. ಆದರೆ ಇಲ್ಲಿ ಏನೈತಿ, 2 ಬಾಹುಗಳು ಸಮ ಅದಾವ ಮತ್ತು 3ನೇ ಬಾಹು ಸಮ ಇಲ್ಲ. ಹಾಗಾಗಿ 3ನೇ ಬಾಹು ಸಮ ಇಲ್ಲ. ಹಾಗಾಗಿ 2 ಬಾಹುಗಳು ಸಮವಿರುವುದರಿಂದ ಇದು ಏನಪ್ಪ ಅಂದ್ರೆ ಸಮದ್ವಿಬಾಹು ತ್ರಿಭುಜ. ಸಮದ್ವಿಬಾಹು, ದ್ವಿ ಅಂದರೆ 2. ಹಾಗಾಗಿ ಇದನ್ನು ನಾವು ಸಮದ್ವಿಬಾಹು ತ್ರಿಭುಜ ಅಂತೀವಿ. ಒಂದು ವೇಳೆ 3 ಬಾಹುಗಳು ಸಮ ಇದ್ದರೆ ಅದಕ್ಕೆ ಸಮಬಾಹು ತ್ರಿಭುಜ ಅಂತೇಳಿ ಕರಿತೀವಿ. ಅಲ್ಲಿ ನಿಮಗೆ ಮಾರ್ಕ್ ಮಾಡಿರ್ತಾನೆ. ಇನ್ನು ಲಂಬಕೋನ ತ್ರಿಭುಜ ಅಂದರೆ ತ್ರಿಭುಜದ ಯಾವುದೇ ಒಂದು ಕೋನ 90 ಡಿಗ್ರಿ ಆಗಿತ್ತಂದ್ರೆ ಅದನ್ನು ಲಂಬಕೋನ ತ್ರಿಭುಜ ಅಂತೀವಿ. ಅಸಮಬಾಹು ತ್ರಿಭುಜ ಅಂದರೆ ತ್ರಿಭುಜದ 3 ಬಾಹುಗಳು ಬೇರೆ ಬೇರೆ ಅಳತೆಗಳನ್ನು ಹೊಂದಿದ್ದರೆ ಅದನ್ನು ಏನಂತ ಕರಿತೀವಪ್ಪ ಅಂದ್ರೆ ಅಸಮಬಾಹು ತ್ರಿಭುಜ ಅಂತೇಳಿ ಕರಿತೀವಿ. ನೆಕ್ಸ್ಟ್ ಮುಂದಿನ ಪ್ರಶ್ನೆ, 3 kg 700 ಗ್ರಾಮುಗಳನ್ನು ಗ್ರಾಮಗಳಲ್ಲಿ ತಿಳಿಸಿ ಹೇಳ್ಯಾನ. ಅಂದ್ರೆ 1 kg ಎಷ್ಟು ಆಗ್ತೈತಪ್ಪ ಅಂದ್ರೆ 1000 ಗ್ರಾಮ್ ಆಗ್ತೈತಿ. ಹಾಗಾದ್ರೆ 3 kg 3000 ಗ್ರಾಮ್ ಆಯಿತು. ನೆಕ್ಸ್ಟ್ ಇದು ಮುಂದೆ ಮೇಲಿಂದು 700 ಕೂಡಿಸ್ಕೊಂಡ್ರೆ 3200 ಗ್ರಾಮ್ ಆಗ್ತೈತಿ. ಇಲ್ಲಿ ಆಪ್ಷನ್ ಎ ಸರಿಯಾದ ಉತ್ತರ.
ನೆಕ್ಸ್ಟ್ 43ನೇ ಪ್ರಶ್ನೆ ಏನಾಯ್ತಪ್ಪ ಅಂದ್ರೆ ಈ ಕೆಳಗಿನ ವೃತ್ತದಲ್ಲಿ ಜ ಯಾವುದು ಅಂತ ಕೇಳ್ಯಾನ. ಈ ಕೆಳಗಿನ ವೃತ್ತದಲ್ಲಿ ಜ ಯಾವುದು ಅಂತ ಕೇಳ್ಯಾನ. ಒಂದು ವೃತ್ತವನ್ನು ಕೊಟ್ಟಾನ. ಇಲ್ಲಿ ಓ ಅನ್ನೋದು ಮಧ್ಯ ಬಿಂದು. ನೆಕ್ಸ್ಟ್ ಸಿ ಡಿ ಅನ್ನೋದು ಏನಾಗ್ತೈತಿ, ಇದು ಕೇಂದ್ರದ ಮೂಲಕ ಹಾಯ್ದೋಗೈತಪ್ಪ ಅಂದ್ರೆ ಸಿ ಡಿ ಅನ್ನೋದು ವ್ಯಾಸ ಆಗ್ತೈತಿ. ಓ ಡಿ ಮತ್ತು ಓ ಸಿ ಅನ್ನೋ ಇವು ಏನಾಗ್ತಾವಪ್ಪ ಅಂದ್ರೆ ತ್ರಿಜ್ಯಗಳು ಅಥವಾ ಓ ಎಮ್ನು ಕೂಡ ತ್ರಿಜ್ಯ ಆಗ್ತೈತಿ. ಇಲ್ಲಿ ಎ ಬಿ ಏನಾಗ್ತೈತಪ್ಪ ಅಂದ್ರೆ ಜ ಆಗ್ತೈತಿ. ಯಾವುದು ಎ ಬಿ, ಇಲ್ಲಿಂದ ಇಲ್ಲಿ ಎ ಬಿ ಏನಾಗ್ತೈತಿ ಜ ಆಗ್ತೈತಿ. ಹಾಗಾಗಿ ಆಪ್ಷನ್ ಸಿ ಇಲ್ಲಿ ಏನಪ್ಪ ಅಂದ್ರೆ ಸರಿಯಾದ ಉತ್ತರ ಆಗ್ತೈತಿ. ಒಂದು ನೋಟ್ ಪುಸ್ತಕದ ಬೆಲೆ ರೂಪಾಯಿ. ಈ ಚಿಹ್ನೆ ಏನು ಸೂಚಿಸ್ತೈತದ, ಈ ಚಿಹ್ನೆ ರೂಪಾಯಿಯನ್ನು ಸೂಚಿಸ್ತೈತಿ. ಹಾಂ, ಒಂದು ನೋಟ್ ಪುಸ್ತಕದ ಬೆಲೆ ಎಷ್ಟೈತಂದ್ರೆ 3. ಒಂದು ನೋಟ್ ಪುಸ್ತಕದ ಬೆಲೆ 30.25. ಒಂದು ನೋಟ್ ಪುಸ್ತಕದ ಬೆಲೆ 30.25. ಆದರೆ 7 ನೋಟ್ ಪುಸ್ತಕದ ಬೆಲೆ ಎಷ್ಟು ಅಂತ ಕೇಳ್ಯಾರ. ಇಲ್ಲೇನು ಮಾಡಬೇಕಪ್ಪ ಅಂದ್ರೆ ಸಿಂಪಲ್ ಗುಣಾಕಾರ ಲೆಕ್ಕ. ಏನಪ್ಪ ಅಂದ್ರೆ 30 ಇಲ್ಲೇನಾಗ್ತೈತಿ, ಸಿಂಪಲ್ ನೀವು 30ನ್ನು 7ರಿಂದ ಗುಣಾಕಾರ ಮಾಡಿದರೆ ನಿಮಗೇನು ಮಾಡ್ತೈತಿ, ಆನ್ಸರ್ ಸಿಗ್ತೈತಿ. ಎಷ್ಟು ಆಗ್ತೈತಿ ಇಲ್ಲಿ ಸರಿಯಾದ ಉತ್ತರ ಎಷ್ಟು ಆಗ್ತೈತಪ್ಪ ಅಂದ್ರೆ ಇದು 211.75. ಗುಣಾಕಾರ ಲೆಕ್ಕ ಮಾಡೋದು ಸಿಂಪಲ್. ನೆಕ್ಸ್ಟ್ 45ನೇ ಪ್ರಶ್ನೆ. 26,756ಕ್ಕೆ ಎಷ್ಟನ್ನು ಸೇರಿಸಿದಾಗ 41,760 ಆಗ್ತೈತೆ ಅದಕ್ಕೆ. ಇಲ್ಲೇನಪ್ಪ ಅಂದ್ರೆ ಭಾಳಷ್ಟು ಸರಳ ಆಗಿರುವಂತಹ ಲೆಕ್ಕ ಇದು.